ಸರಿ ಸರ್, ಓಕೆ. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಳಗಡೆ ಹಾಕಿ ಮೈಕ್. ಒಂದು ನನಗೆ ಒಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ಸ್ನೇಹಿತರು IAS ಆಫೀಸರ್ ಮಗಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. ಒಂದು ಎರಡನೇದು 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಆ ಸಭೆಗೆ ನಮ್ಮ ರಾಜ್ಯದಿಂದ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 300 ಜನ ಕರ್ಕೊಳ್ಬೇಕು ಅಂತ ಹೇಳಿ ನಾವು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀವಿ. ಯಾಕೆಂದ್ರೆ ನಮ್ಮಿಂದ ಪ್ರಾರಂಭ ಆಗಿದ್ದು, ನಮ್ಮಿಂದಲೇ ವೋಟ್ ಚೋರಿಗೆ ಈ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ನಡೀತಾ ಇದೆ. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕು. ಆ ದೃಷ್ಟಿಯಿಂದ ಪ್ರತಿ ತಾಲೂಕು ಜಿಲ್ಲೆಯಿಂದ ಕನಿಷ್ಠ 30 ಜನ, ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ನಾವು ಕರ್ಕೊಂಡು ಹೋಗಬೇಕಾಗಿದೆ. ಅದಕ್ಕೆ ಈಗಾಗಲೇ ನಾನು ರೈಲು ಮಂತ್ರಿ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ನಮ್ಮವರೆಲ್ಲ ಹೋಗಿ ರೈಲ್ವೆ ಮಾತಾಡ್ತೀವಿ. ಅಲ್ಲಿ ಅಕಾಮಿಡೇಷನ್ ಕೂಡ ನಾವು ವ್ಯವಸ್ಥೆ ಮಾಡಬೇಕಾಗಿದೆ. ಅದನ್ನು ಕೂಡ ಕೆಲವರು ಹೋಗಿ ನಾನು ಜವಾಬ್ದಾರಿ ವಹಿಸಬೇಕಾಗಿದೆ. ಸೊ ಆ ದೃಷ್ಟಿಯಿಂದ ನಾನು ಎಲ್ಲ ಬ್ಲಾಕ್ ಅವ್ರಿಗೆ, ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಾನು ಒಬ್ಬರೇ ಮಾಡೋದಲ್ಲ, ನೀವು ಎಲ್ಲ ಸೇರಿ ಮಾಡಲೇಬೇಕು ಅಂತೇಳಿ ಎಲ್ಲರಿಗೂ ತಾಕೀತು ಈಗಾಗಲೇ ನಾನು ಮಾಡಿದ್ದೀನಿ. ಮೊನ್ನೆ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಕೂಡ ಎಲ್ಲರಿಗೂ ಕೂಡ ಸಂದೇಶವನ್ನು ಕೂಡ ಕಳಿಸ್ತೀವಿ. ಇದು ನನ್ನ ಇದು. ಸೊ 8ನೇ ತಾರೀಕಿಂದ ಏನಿದೆ ಸ್ವಲ್ಪ ಮುಂದಕ್ಕೆ ಆಗಬೇಕು ಚಾನ್ಸಸ್ ಇದೆ. ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ. ನಾನು CM ಇಬ್ಬರು 8ನೇ ತಾರೀಕು ಅವ್ರನ್ನ MPs ಮೀಟ್ ಮಾಡಬೇಕು ಅಂತ. ಯಾಕೆಂದ್ರೆ ಇಲ್ಲಿ ಲೋಕಲ್ ಅಪೋಸಿಷನ್ ಹೋಗ್ಬೇಕು ಅಂತಿದೆ. ಅವರೇನೋ ಒಂದು ರಾಗ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನು CM ಮಿಕ್ಕಿದ್ನ ನಾವು ಮಾತಾಡಿ ಅವ್ರಿಗೂ ಕನ್ವೀನಿಯಂಟ್ ಐತೆ ನಾವು ಫಿಕ್ಸ್ ಮಾಡ್ತೀವಿ. ಸರ್, ಇವತ್ತು ವೇಣುಗೋಪಾಲ್ ಅವರು CM ಅವ್ರನ್ನ ಭೇಟಿ ಮಾಡಿದ್ದಾರೆ ಮಂಗಳೂರಲ್ಲಿ. ಸರ್, ಬಹಳ ಸಂತೋಷ. ವೇಣುಗೋಪಾಲ್ CM ಭೇಟಿ ಮಾಡೋದು ತಪ್ಪೇನಿದೆ? ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ? ಅವರೆಲ್ಲರೂ ಮಾತಾಡ್ತಾರೆ. ಪಕ್ಷದ ಏನೇ ವಿಚಾರ ಇವೆಲ್ಲ ಕೆಲವು ಅಭಿಮಾನಿಗಳು ಮಾತಾಡ್ತಾರೆ. ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲಾ ತರದ ಜೈಕಾರಗಳು, ಧಿಕಾರಗಳು, ಅಭಿಮಾನದ ಮಾತುಗಳು ಎಲ್ಲ ಕೂಡ ಇರ್ತವೆ. ಅದಕ್ಕೆಲ್ಲ ನಾವು ಕರೆಕ್ಟ್